ನೀವು ಕೇಳ್ತೀರಾ ಅವ್ರು ಹೇಳ್ತಾರೆ ಅಷ್ಟೇ ಏನಾರು ಅಂತ. ನೀವು ಕೇಳ್ತೀರ, ನಾನು ಯಾಕೆ ಹೇಳಕ್ಕೆ ಹೋಗೋಣ ಅಲ್ವಾ? ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ, ನಮ್ಗೆ ಯೋಗ್ಯತೆ ಐತಾ? ನಾನು ಯಾರು ಒಬ್ಬ CM ಚೇಂಜ್ ಮಾಡೋಕ್ಕೆ ಆಗಲಿ, ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕೆ ಆಗಲಿ, ಮತ್ತೊಂದು ಮಾಡೋಕ್ಕೆ ಆಗಲಿ, ನಮ್ಗೇನಕ್ಕೆ ನಮ್ಮ ಕೈಲಿ ಐತಾ? ಅದು ನಂದೇನು ನಡೀತೋ ಅದನ್ನು ಮಾತಾಡಬೇಕು, ನಂದೇನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಬಿಟ್ಟರೆ ನನ್ನ ಕೈ ನಮ್ಮನ್ನು ಯಾಕೆ ಕೇಳ್ತೀರಿ? ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ? ಏನಾರು ಮಾಡ್ತಾ ಆಗುತ್ತೆ ನಮ್ಮ ಕೈಲಿ? ಯಾರು ಏನೇನು ಯಾರ್ಯಾರು ದುರ್ಬಳಕೆ ಮಾಡ್ಕೊತಾರೋ ಅದು ನಮಗೆ ಗೊತ್ತಿಲ್ಲ. ಟೋಟಲಿ ಮೀಡಿಯಾದಲ್ಲಿ ಇವೆಲ್ಲ ಮಾತಾಡೋದು ಪಕ್ಷಕ್ಕೆ ಡ್ಯಾಮೇಜು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆ ಯಾರ್ಯಾರು ಮಾತಾಡ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಕಂಟ್ರೋಲ್ ತಪ್ಪಿದೆಯಾ ಅಂತ ರಾಜ್ಯದಲ್ಲಿ? ಯಾವುದು ಕಂಟ್ರೋಲ್ ತಪ್ಪಿಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದ್ದೇ ಇರುತ್ತೆ. ಅವ್ರೂ ಒಂದು ಹಂತ ತನಕ ನೋಡ್ತಾರೆ, ಏನೇನು ಕ್ರಮ ಮಾಡಬೇಕು ಮಾಡ್ತಾರೆ. ಅದೇನು ಅಷ್ಟು ಸುಲಭನಾಗೆ ನಾವೆಲ್ಲ ತಪ್ಪಿಸ್ಕೊಳಕ್ಕಾಗಲ್ಲ. ನಾವೆಲ್ಲ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ನಮ್ಮ ಅವಕಾಶಗಳೇನಿತ್ತು, ನಮ್ಗೇನು ಜವಾಬ್ದಾರಿ ವಹಿಸಿತ್ತು ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೆ. ದೆಹಲಿಗೆ ದಲಿತ ಸಚಿವರು ಪರೇಡ್ ಹೋಗ್ತಾ ಇದೆ ಸರ್, ಇವತ್ತು ಕೂಡ. ನನಗೆ ಗೊತ್ತಿಲ್ಲ ಸರ್, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಗೊತ್ತಿಲ್ಲ ಸರ್, ನನಗೇನು ಗೊತ್ತು ಸರ್. ನಾನು ಮಾಡೋಣ, ನಾನು ಹೇಳೋಣ, ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಯಾರ್ಯಾರು ಏನೇನು ಆಗ್ತಾರೆ, ಯಾರ್ಯಾರು ಭವಿಷ್ಯ ಹೆಂಗಿರುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ? ಏನೂ ಗೊತ್ತಿಲ್ಲ. ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕರಿಗೆ ನಿಮ್ಮ ಮೇಲೆ ನೋವಾಗಿರುತ್ತೆ ಸರ್, ನಿಮ್ಮ ಪರವಾಗಿ ಭೇಟಿ ಮಾಡಿ ಇರೋರೆಲ್ಲ 11 ಜನ ಶಾಸಕರಿಗೂ ನನ್ನ ಮೇಲೆ ನೋವು ಐತೆ. ನಾನು ಯಾರ ತೋ ಕಿತ್ತಾಡಿದ್ದೀನಿ? ಎಲ್ಲರ ತೋರು ಚೆನ್ನಾಗಿದ್ದೀವಿ ಅಲ್ವಾ? ತುಮಕೂರು ಗ್ರಾಮಾಂತರದವ್ರಿಗೂ ಲವ್ ಐತೆ, ಬೇರೆಯವ್ರಿಗೂ ಲವ್ ಐತೆ, ಎಲ್ಲರಿಗೂ ಲವ್ ಐತೆ. ನಾವು ಯಾರ ಬಗ್ಗೆನೂ ಏನು ಕೆಟ್ಟದಾಗೆ ತುಂಬ ಹೊಗಳ್ತಾ ಇದ್ದಾರೆ. ನನ್ನೇನು ಹೊಗಳವ್ರಿ? ಏನೇನು ಹೇಳ್ಕೊಂತಾರೆ. ಅನುದಾನ ಬಂದೈತಲ್ಲ. ಮೊನ್ನೆನೂ ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ. ಮೊನ್ನೆನೂ ಸುಮಾರು 5 ಕೋಟಿ ರೂಪಾಯಿದು ಗುದ್ಲಿ ಪೂಜೆ ಮಾಡಿದ್ದೀನಿ. ನಿರಂತರವಾಗಿ ಮಾಡ್ತಲೇ ಇದ್ದೀನಲ್ಲ. ಅನುದಾನಕ್ಕೇನು ಕೊರತೆ ಇಲ್ಲ, ಕೊಡ್ತಾ ಇದ್ದಾರೆ ಅನುದಾನ. ಬಿಜೆಪಿ ಶಾಸಕರು ನಿಮ್ಮನ್ನ ಹೊಗಳುವಂಥದ್ದು ಇತ್ತೀಚೆಗೆ ಸರ್ ಗೊತ್ತಿಲ್ಲ ಸರ್. ಯಾರನ್ನ ಯಾವಾಗ ಹೊಗಳ್ತಾರೆ, ಯಾವಾಗ ಯಾರನ್ನು ತೆಗಳ್ತಾರೆ ನನಗೆ ಗೊತ್ತಿಲ್ಲ. DK ಶಿವಕುಮಾರ್ ಅವರನ್ನ ಕೇಂದ್ರ ಊಟಕ್ಕೆ ಕರಿತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಸರ್, ದೊಡ್ಡವ್ರ ವಿಚಾರ ನನಗೆ ಆಗ್ಬೇಕು ಸರ್. ನಾವು ಅದು ಅವ್ರ ಲೆವೆಲ್ಲಿ ಮಾತಾಡೋಷ್ಟು ದೊಡ್ಡವ್ರು ಇದ್ದೀವ ಸರ್. ತುಮಕೂರು ಈ ಥರ ಆಗಿದೆ ಸರ್. DK ಬಣ ಸಿದ್ದರಾಮಯ್ಯ ಮಾತ್ರ ಅದನ್ನು ಆಗ್ಬಿಟ್ಟಿದ್ದೀವಿ ಸರ್ ತುಮಕೂರು. ಏನು ನೀವು ಮಾಡ್ತಿದ್ದೀರ ಅಷ್ಟೇ, ಮಾಧ್ಯಮದವ್ರು ಮಾಡ್ತಿದ್ದೀರ ಅಷ್ಟೇ. ಯಾವುದು ಬಣ ಇಲ್ಲ. ಎಲ್ಲ ಇದು ಬಣ? ಯಾರು ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟವ್ರೆ? ಯಾರು ಕೊಟ್ಟವ್ರು ಹೇಳಿ? ಅದು ಯಾರು ಕೊಟ್ಟಿರೋದಿದ್ರಿ? ಯಾರು ಕೊಟ್ಟವ್ರ? DK ಬಣವಾಗಿ ಪರವಾಗಿ ಆಗಲಿ, ಸಿದ್ದರಾಮಯ್ಯವ್ರ ವಿರೋಧವಾಗಿ ಆಗಲಿ, ಇಲ್ಲ ಸಿದ್ದರಾಮಯ್ಯವ್ರ ಪರವಾಗಿ ಆಗಲಿ, DK ವಿರೋಧವಾಗಿ ಆಗಲಿ ಯಾರು ಕೊಟ್ಟಿದ್ದಾರೆ? ಯಾರೂ ಕೊಟ್ಟಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾವ್ರಷ್ಟೇ. KSR ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್. ನಮ್ಮಲ್ಲಿ ಎಲ್ಲಾ ರೀತಿಯ PVC ಪೈಪುಗಳು, ಕೇಸಿಂಗ್ ಪೈಪುಗಳು, ಎಲ್ಲಾ ರೀತಿಯ ಫಿಟ್ಟಿಂಗ್ ಐಟಮ್ಸ್, 3 ಫೇಸ್ ಮೋಟಾರ್ಸ್, ಸಂಪ್ ಮೋಟಾರ್ಸ್ ಹಾಗೂ ಉತ್ತಮ ಗುಣಮಟ್ಟದ ಸಿಮೆಂಟ್, ಕಬ್ಬಿಣ, CPVC ಪೈಪುಗಳು, ಡ್ರಿಪ್ ಐಟಮ್ಗಳು, ಕೇಬಲ್ಗಳು, ಡ್ರಮ್ಗಳು, ಎಲೆಕ್ಟ್ರಾನಿಕ್ ಬಿಡಿಭಾಗಗಳು ಹಾಗೂ ರೈತರಿಗೆ ಬೇಕಾದ ಎಲ್ಲಾ ರೀತಿಯ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಗಳು ನಮ್ಮಲ್ಲಿ ದೊರೆಯುತ್ತವೆ. ಇನ್ನೇಕೆ ತಡ, ಕೂಡಲೇ ಭೇಟಿ ನೀಡಿ. KSR ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್, ಬೆಸ್ಕಾಂ ಆಪೋಸಿಟ್, ತೋಟಸಾಗರ ಗೇಟ್ ಬಳಿ, CS ಪುರ ರಸ್ತೆ, ಗುಬ್ಬಿ. ದೂರವಾಣಿ ಸಂಖ್ಯೆ 9480479259.